ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ನೀವು ಟೂತ್ ಪೇಸ್ಟನ್ನು ಬಾಯಿಗೆ ಹಾಕ್ಕೊಡ್ತೀರಾ. ಆ ಟೂತ್ ಪೇಸ್ಟ್ ಉಪಯೋಗಿಸೋದ್ರಿಂದ ಏನೆಲ್ಲ ರೋಗ ಬರುತ್ತೆ ಅಂತ ನಿಮಗೆ ಗೊತ್ತಾ? ನಿಮಗೆ ಥೈರಾಯ್ಡ್ ಬರಬಾರ್ದು ಅಂದರೆ, ಡಯಾಬಿಟಿಸ್ ಬರಬಾರ್ದು ಅಂದರೆ, ಒಬೇಸಿಟಿ ಬರಬಾರ್ದು, ಚಿಕ್ಕ ಮಕ್ಕಳಿಗೆ ಟೈಪ್ 1 ಡಯಾಬಿಟಿಸ್ ಬರಬಾರ್ದು ಅಂದರೆ, ಆದ್ಮೇಲೆ ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ಟೂತ್ ಪೇಸ್ಟನ್ನು ಬಳಸೋದನ್ನು ಬಿಡಿ. ಟೂತ್ ಪೇಸ್ಟಲ್ಲಿ ಏನೆಲ್ಲ ರಾಸಾಯನಿಕ ಇದೆ ಅಂತ ಗೊತ್ತಾ? ಖಂಡಿತ ಯಾರಿಗೂ ಗೊತ್ತಿರೋದಿಲ್ಲ. ಬೆಳಿಗ್ಗೆ ಹೇಳ್ತಿದ್ದಾಗೆ ನಾವೇನು ಮಾಡ್ತೀವಿ ಅಂದರೆ ಬಾಯಿ ಸ್ವಚ್ಛ ಮಾಡ್ಕೊಳ್ತೀವಿ. ಯಾಕೆ ಬಾಯಿ ಸ್ವಚ್ಛ ಮಾಡ್ಕೊಳ್ತೀವಿ? ಬಾಯಲ್ಲಿ ಕೋಟಿಗಟ್ಟಲೆ ಬ್ಯಾಕ್ಟೀರಿಯಾಗಳಿರುತ್ತೆ. ಆ ಬ್ಯಾಕ್ಟೀರಿಯಾಗಳು ಹೊಟ್ಟೆ ಒಳಗೆ ಹೋದರೆ ಅನೇಕ ರೀತಿಯ ರೋಗಗಳು ಬರ್ತವೆ ಅಂತೇಳಿ ಅನಾದಿ ಕಾಲದಿಂದನೂ ಬಾಯಿ ಸ್ವಚ್ಛ ಮಾಡ್ಕೊಳ್ಳುವಂಥ ಪ್ರಕ್ರಿಯೆಯನ್ನು ನಾವೆಲ್ಲರೂ ರೂಢಿ ಮಾಡ್ಕೊಂಡಿದ್ದೀವಿ. ಬಾಯಿ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಹಿಂದೆಲ್ಲ ನಾವೇನು ಉಪಯೋಗಿಸ್ತಾ ಇದ್ದು ಅಂದರೆ ಬೇವಿನ ಕಡ್ಡಿಯನ್ನು ಉಪಯೋಗಿಸ್ತಾ ಇದ್ದು, ಇನ್ನು ಕೆಲವರು ಉಪ್ಪಲ್ಲಿ ಹಲ್ಲು ತಿಕ್ತಾ ಇದ್ರು, ಇನ್ನು ಕೆಲವರು ಇದ್ಲು ಪುಡಿ ಮಾಡ್ಕೊಂಡು ಹಲ್ಲು ತಿಕ್ತಾ ಇದ್ರು. ಮತ್ತೆ ಕೆಲವು ಭಾಗದಲ್ಲಿ ಇಟ್ಟಿಗೆಯನ್ನ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ತೆಗೆದುಬಿಟ್ಟು ಆ ಮಣ್ಣಲ್ಲಿ ಹಲ್ಲು ತಿಕ್ತಾ ಇದ್ವು. ಆಯುರ್ವೇದದ ಬಗ್ಗೆ ತಿಳುವಳಿಕೆ ಇರುವಂಥವ್ರು ಯಾರಾದರೂ ಊರಲ್ಲಿದ್ದಾಗ ಆ ಊರಲ್ಲಿ ಹಲ್ಲು ಪುಡಿಯನ್ನು ಬಳಸ್ತಾ ಇದ್ರು. ಹೀಗೆ ಅನೇಕ ಆಯಾಮದಲ್ಲಿ ಪ್ರತಿದಿನ ನಾವು ಹಲ್ಲನ್ನು ಸ್ವಚ್ಛ ಮಾಡ್ಕೊಳ್ತಾ ಇದ್ವು. ಇದು ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಪ್ರಕ್ರಿಯೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನ್ಯಾಚುರಲ್ ಮೆಥಡಲ್ಲಿ ಹಲ್ಲನ್ನು ಸ್ವಚ್ಛ ಮಾಡ್ಕೊಳ್ಳೋದನ್ನು ಬಿಟ್ಟು ಕೃತ್ರಿಮವಾಗಿ ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ರಾಸಾಯನಿಕವನ್ನು ಬಾಯಿಗೆ ಹಾಕ್ಕೊಳ್ತಾ ಇದ್ವಿ. ಈ ಟೂತ್ ಪೇಸ್ಟ್ ಹೆಸರಲ್ಲಿ ನಾವು ಏನೆಲ್ಲ ರಾಸಾಯನಿಕಗಳನ್ನು ಹಾಕ್ಕೊಳ್ತೀವಿ ಅಂತ ನೋಡೋದಾದ್ರೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಟ್ರೈಕ್ಲೋಸಾನ್ ಅಂತ ಒಂದು ರಾಸಾಯನಿಕವನ್ನು ಟೂತ್ ಪೇಸ್ಟ್ಗೆ ಹಾಕ್ತಾರೆ ನೊರೆ ಬರಲಿಕ್ಕಾಗಿ. ಆ ಟ್ರೈಕ್ಲೋಸಾನ್ ಏನು ಅಂದರೆ ಕೀಟನಾಶಕ, ಅಂದರೆ ಪೆಸ್ಟಿಸೈಡ್ಸ್ ಆಗಿ ಬಳಸುವಂಥ ಒಂದು ರಾಸಾಯನಿಕ. ಇದು ಥೈರಾಯ್ಡ್ ಗ್ರಂಥಿ ಮೇಲೆ ನೇರವಾದ ದುಷ್ಪರಿಣಾಮ ಬೀಳುತ್ತೆ. ಅಂದರೆ ಥೈರಾಯ್ಡ್ ಇಲ್ದವ್ರಿಗೆಲ್ಲ ಥೈರಾಯ್ಡ್ ಬರುತ್ತೆ. ಈಗ ಆಲ್ರೆಡಿ ಥೈರಾಯ್ಡ್ ಇಂದ ಬಳಲ್ತಾ ಇದ್ರೆ ನಿಮ್ಮ ಥೈರಾಯ್ಡ್ ಜೀವನದಲ್ಲೇ ಗುಣ ಆಗೋದಿಲ್ಲ ಆದ್ಮೇಲೆ. ಹಾಗೆ ಈ ಟ್ರೈಕ್ಲೋಸಾನ್ ಕೆಮಿಕಲ್ ಅನೇಕ ರೀತಿಯ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ತರಿಸುತ್ತೆ, ಜೊತೆಯಲ್ಲಿ ಕ್ಯಾನ್ಸರ್ ಅನ್ನು ಕೂಡ ತರಿಸುತ್ತೆ ಆದ್ಮೇಲೆ. ಹಾಗೆ ಇನ್ನೊಂದು ರಾಸಾಯನಿಕವನ್ನ ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾರೆ, ಅದು ಪಾಲಿಥೀನ್. ಪಾಲಿಥೀನ್ ಅಂದ್ರೆ ತಮಗೆಲ್ಲರಿಗೂ ಗೊತ್ತು, ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕ್ ಅನ್ನು ಕೂಡ ಟೂತ್ ಪೇಸ್ಟ್ ಅನ್ನು ತಯಾರಿಸಲಿಕ್ಕೆ ಬಳಸ್ತಾರೆ. ಈ ಪಾಲಿಥೀನ್ ದೇಹದಲ್ಲಿ ದಿನಾ ಸೇರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅನೇಕ ರೀತಿಯ ಹೃದಯ ಸಂಬಂಧಿ ಕಾಯಿಲೆಗಳು, ಮೂತ್ರಕೋಶ ಸಂಬಂಧಿ ಕಾಯಿಲೆಗಳು, ಹಾಗೆ ಮೆದುಳಿಗೆ ಸಂಬಂಧಪಟ್ಟಂಥ ಅನೇಕ ರೀತಿಯ ಕಾಯಿಲೆಗಳನ್ನು ಇದು ತಂದೊಡ್ಡುತ್ತೆ. ಇದು ಸಾಲದಕ್ಕೆ ಆದ್ಮೇಲೆ ಫ್ಲೋರೈಡ್ ಅನ್ನು ಕೂಡ ಬಳಸ್ತಾರೆ. ಈ ಫ್ಲೋರೈಡ್ ಅನ್ನು ಬಳಸೋದ್ರಿಂದ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ನೀವೇನಾದರೂ ಸ್ಟಡಿ ಮಾಡಿದರೆ ನಿಮಗೆಲ್ಲ ಗೊತ್ತಿರುತ್ತೆ. ಗಟ್ಟಿಯಾದಂಥ ಹೊಸಡನ್ನ ಸಡಿಲಗೊಳಿಸಿ ಬೇಗ ಹಲ್ಲು ಶಿಥಿಲ ಆಗಿ ಬೀಳೋ ಹಾಗೆ ಮಾಡುತ್ತೆ. ಜೊತೆಯಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬೇಗ ಥೈರಾಯ್ಡ್ ಅನ್ನು ತರಿಸುತ್ತೆ. ಅದು ಸಾಲದಕ್ಕೆ ಬೋನ್ ಡೆನ್ಸಿಟಿಯನ್ನು ಕಮ್ಮಿ ಮಾಡಿ ಬಿದ್ದರೆ ಬೇಗ ಮೂಳೆ ಮುರಿತಕ್ಕೆ ಒಳಗಾಗ್ತಾರೆ. ಈ ರೀತಿ ಮೂಳೆಯ ಗಟ್ಟಿತನವನ್ನು ಕೂಡ ಹಾಳು ಮಾಡುತ್ತೆ ಈ ಫ್ಲೋರೈಡ್. ಇದು ಕೂಡ ಕ್ಯಾನ್ಸರಿಗೆ ಕಾರಣ ಆಗುತ್ತೆ. ಇದ್ರ ಜೊತೆಯಲ್ಲಿ ಸಾರ್ಬಿಟಾಲ್ ಅಂತಕ್ಕಂಥ ಶುಗರ್ ಆಲ್ಕೋಹಾಲ್ ಇದನ್ನು ಕೂಡ ಆಡ್ ಮಾಡ್ತಾರೆ. ಯಾಕೆಂದ್ರೆ ಟೂತ್ ಪೇಸ್ಟ್ ನೀವು ಬಾಯಿಗೆ ಹಾಕೊಂಡಾಗ ಸ್ವೀಟ್ನೆಸ್ ಬರಬೇಕು, ನಿಮಗೆ ಹಿತವಾದ ಸಿಹಿ ಬರಬೇಕು ಅಂತ ಹೇಳಿ ಈ ಕೆಮಿಕಲ್ ನ ಯೂಸ್ ಮಾಡ್ತಾರೆ. ಈ ಕೆಮಿಕಲ್ ನಿಮ್ ದೇಹಕ್ಕೆ ನಿಧಾನವಾಗಿ ಪ್ರತಿದಿನ ಸ್ವಲ್ಪ ಸ್ವಲ್ಪನೇ ಸೇರೋದ್ರಿಂದ ಸ್ವಲ್ಪನೇ ಊಟ ಮಾಡಿದ್ರು ಹಿರಿ ಹಿಗ್ತೀರಾ, ಅಂದ್ರೆ ತುಂಬಾ ಬೇಗ ಒಬೆಸಿಟಿ ಬರುತ್ತೆ. ಅದು ಸಾಲದಕ್ಕೆ ಗ್ಯಾಸ್ಟ್ರೈಟಿಸ್, ಆಸಿಡಿಟಿಯನ್ನು ಕೂಡ ಇದು ತರುತ್ತೆ. ಇದಿಷ್ಟು ಸಾಕಾಗೋದಿಲ್ಲ ಅಂತ ಮತ್ತೊಂದು ತರದ ಸ್ವೀಟ್ನೆಸ್ ಅನ್ನ ಹೆಚ್ಚು ಮಾಡಲಿಕ್ಕೆ ರಾಸಾಯನಿಕವನ್ನು ಬಳಸ್ತಾರೆ. ಈ ರಾಸಾಯನಿಕ ನಮ್ಮ ದೇಹಕ್ಕೆ ನಿಧಾನವಾಗಿ ಸೇರ್ಕೊಳ್ಳೋದ್ರಿಂದ ಮೆದುಳಲ್ಲಿ ಕ್ಯಾನ್ಸರ್ ಗೆಡ್ಡೆಗಳು ಉಂಟಾಗ್ತವೆ. ಜೊತೆಯಲ್ಲಿ ಸಣ್ಣ ಮಕ್ಕಳಿಗೆ ಒಬೆಸಿಟಿ ಬರುತ್ತೆ. ಜೊತೆಯಲ್ಲಿ ಟೈಪ್ 1 ಡಯಾಬಿಟಿಸ್ಗೆ ಕೂಡ ಕಾರಣ ಆಗುತ್ತೆ ಅಂತ ನೂರಾರು ಸಂಶೋಧನೆಗಳು ಇದನ್ನು ತಿಳಿಸ್ತವೆ ಆದ್ಮೇಲೆ. ಜೊತೆಯಲ್ಲಿ ಕಿಡ್ನಿ ಕ್ಯಾನ್ಸರ್ ಅಂತೆ, ಲಿವರ್ ಕ್ಯಾನ್ಸರ್ ಅಂತೆ, ಬೋನ್ ಕ್ಯಾನ್ಸರ್ ಅಂತೆ, ಬ್ಲಡ್ ಕ್ಯಾನ್ಸರ್ ಅಂತೆ, ಹೀಗೆ ಹೇಳ್ತಾ ಹೋದ್ರೆ ಆದ್ಮೇಲೆ ದಿನ ಬೆಳಿಗ್ಗೆ ಹೇಳ್ತಿದ್ದಾಗೆ ಬಾಯಿಗೆ ಹಾಕೊಳ್ಳುವಂಥ ಟೂತ್ ಪೇಸ್ಟಿನ ಅವಾಂತರಗಳು ಏನು ಅಂತ ಒಮ್ಮೆ ಗೂಗಲ್ ಮಾಡಿ ನೋಡಿ. ಒಂದು ದೊಡ್ಡ ಹನುಮಂತನ ಬಾಲದ ಥರ ಅಷ್ಟು ದುಷ್ಪರಿಣಾಮಗಳ ಸಂಶೋಧನೆಗಳು ಪ್ರಪಂಚದಾದ್ಯಂತ ಆಗಿದ್ದಾವೆ. ಹಾಗಾಗಿ ಯಾವುದೇ ಶಿಬಿರಕ್ಕೆ ಶಿಬಿರಾರ್ಥಿಗಳು ಬಂದರೂ ಕೂಡ ಮೊದಲು ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ಬಾಯಿಗೆ ಹಾಕೊಳ್ತಕ್ಕಂಥ ಟೂತ್ ಪೇಸ್ಟ್ ಅನ್ನು ನಾವು ಅವಾಯ್ಡ್ ಮಾಡ್ತೀವಿ. ಅಂದ್ರೆ ಫಸ್ಟ್ ಬೆಳಿಗ್ಗೆ ಬಾಯಿಗೆ ಹಾಕೊಳ್ತಕ್ಕಂಥ ರಾಸಾಯನಿಕಗಳನ್ನ ಅವಾಯ್ಡ್ ಮಾಡಿ ನಾವು ಹಲ್ಲು ಪುಡಿಯನ್ನ ಕೊಡ್ತೀವಿ. ಟೂತ್ ಪೇಸ್ಟ್ ಅನ್ನು ಬಿಟ್ಟು ನೀವು ಹಲ್ಲು ಪುಡಿಗೆ ಶಿಫ್ಟ್ ಆಗೋದ್ರಿಂದ ಅನೇಕ ರಾಸಾಯನಿಕಗಳು ನಿಮಗೆ ಗೊತ್ತಿಲ್ಲದಲೇ ದೇಹಕ್ಕೆ ಹೋಗಿ ಸೇರುವಂಥದ್ದು ಅವಾಯ್ಡ್ ಆಗುತ್ತೆ. ಜೊತೆಯಲ್ಲಿ ಹಲ್ಲು ಪುಡಿಯಲ್ಲಿ ಅನೇಕ ರೀತಿಯ ಗಿಡಮೂಲಿಕೆಗಳಿರೋದ್ರಿಂದ ಆ ಎಲ್ಲ ಗಿಡಮೂಲಿಕೆಗಳು ನಿಮಗೆ ಔಷಧಿಯಾಗಿ ಮಾರ್ಪಡುತ್ತೆ. ಅಂದರೆ ನೀವು ಹಲ್ಲು ತಿಕ್ಕೋ ಅಂತ ವಿಧಾನವೇ ನಿಮಗೆ ಔಷಧಿ ಆಗಬೇಕು. ಆಯುರ್ವೇದ ಹೇಳುತ್ತಲ್ಲ, ಆಹಾರವೇ ಔಷಧಿ ಆಗಬೇಕೇ ವಿನಃ ಔಷಧಿ ಆಹಾರ ಆಗಬಾರ್ದು ಅಂತಾರೆ. ಅಂದರೆ ತಿಂತಕ್ಕಂಥ ಪ್ರತಿಯೊಂದು ತುತ್ತು ಆಹಾರ ಔಷಧಿ ಆಗಬೇಕು, ನೀವು ಕುಡಿತಕ್ಕಂಥ ನೀರು ಔಷಧಿ ಆಗಬೇಕು, ನಿಮ್ಮ ದಿನಚರಿ ಔಷಧಿ ಆಗಬೇಕು, ನೀವು ದಿನ ಮಾಡ್ತಕ್ಕಂಥ ಸ್ನಾನವೇ ಔಷಧಿ ಆಗಬೇಕು. ಹಾಗೆ ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ಹಲ್ಲು ತಿಕ್ತಕ್ಕಂಥ ವಿಧಾನ ಕೂಡ ಔಷಧಿ ಆದರೆ ಮಾತ್ರ ನಿಮಗೆ ರೋಗ ಬರದಲೇ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಪ್ರತಿದಿನ ಅನೇಕ
ಅನೇಕ ರಾಸಾಯನಿಕಗಳನ್ನು ನಾವು ಬಾಯಿಗೆ ಹಾಕ್ಕೊಳ್ತಾನೆ ಇರ್ತೀವಿ. ಅದ್ರ ಮುಖಾಂತರ ಅನೇಕ ಕಾಯಿಲೆಗಳು ಬರ್ತವೆ. ಯಾಕೆ ಕಾಯಿಲೆ ಬಂತು, ಕಾರಣ ಏನು, ನಾವೆಲ್ಲಿ ತಪ್ಪು ಮಾಡಿದ್ದು ಅಂತ ಯಾರೂ ನಮಗೆ ಹೇಳೋದು ಇಲ್ಲ. ಅದನ್ನು ತಿಳ್ಕೊಳ್ಳೋಂಥ ವ್ಯವಧಾನ ಕೂಡ ನಮಗಿರೋದಿಲ್ಲ. ಆದರೆ ಕಾಯಿಲೆಗಳು ನಮಗೆ ಬರ್ತವೆ. ಸುಂದರವಾಗಿರ್ತಕ್ಕಂಥ ಜೀವನ ನಿಧಾನವಾಗಿ ರೋಗಿಷ್ಠ ಜೀವನ ಆಗಿ ಒದ್ದಾಡಿ 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 ರೋಗಿಗಳಾಗಿ ನಮ್ಮ ಜೀವನ ಅಂತ್ಯ ಮಾಡ್ಕೊಳ್ತೀವಿ. ಜೊತೆಯಲ್ಲಿ ಹಣನೂ ಖರ್ಚು ಮಾಡ್ತೀವಿ, ಜೀವನ ಕೂಡ ಹಾಳು ಮಾಡ್ಕೊಳ್ತೀವಿ. ಈ ರೀತಿ ಹಾಳಾಗಬಾರ್ದು ಜೀವನ ಅಂದರೆ ಮೊದಲು ಬೆಳಿಗ್ಗೆ ಏಳ್ತಿದ್ದ ಹಾಗೆ ಟೂತ್ ಪೇಸ್ಟನ್ನು ಅವಾಯ್ಡ್ ಮಾಡಿ ಆ ಜಾಗದಲ್ಲಿ ಸಾವಿರಾರು ವರ್ಷದಿಂದ ನಮ್ಮ ಹಿರಿಯರು ಬಳಸ್ತಾ ಇರ್ತಕ್ಕಂಥ ಹಲ್ಲು ಪುಡಿಯನ್ನು ಬಳಸಿ. ಹಲ್ಲು ಪುಡಿ ಹೇಗೆ ಬಳಸಬೇಕು ಅಂತ ನೂರಾರು ಜನ ಶಿಬಿರಕ್ಕೆ ಬಂದಾಗ ಕೇಳ್ತಾ ಇರ್ತಾರೆ. ಹಲ್ಲು ಪುಡಿ ಸ್ವಲ್ಪ ಕೈ ಹಾಕ್ಕೊಳ್ತೀರಾ, ಬ್ರಷ್ ತಗೊಳ್ತೀರಾ, ಚೆನ್ನಾಗಿ ಬ್ರಷ್ ಮಾಡಿ ಹಲ್ಲಿನ ಸಂದಿಯಲ್ಲಿರ್ತಕ್ಕಂಥ ಎಲ್ಲ ಡಸ್ಟ್ ಕ್ಲೀನಪ್ ಆಗುತ್ತೆ. ಅದಾದ ನಂತರ ಗಾರ್ಗಲ್ ಮಾಡಿ ಸ್ಪಿಟ್ ಮಾಡ್ತೀರಾ. ಸ್ಪಿಟ್ ಮಾಡಿದ ಮೇಲೆ ಮತ್ತೆ ಹಲ್ಲು ಪುಡಿ ಕೈಯಲ್ಲಿ ಹಾಕ್ಕೊಳ್ತೀರಾ. ಹಾಕ್ಕೊಂಡು ಬೆರಳಿಂದ ಹೊಸಡನ್ನು ಚೆನ್ನಾಗಿ ಹೊರಭಾಗ, ಹಾಗೆ ಒಳಭಾಗ, ಹಾಗೆ 3 ಬೆರಳಿಂದ ನಾಲಿಗೆಯನ್ನು ಚೆನ್ನಾಗಿ ತಿಕ್ಕಿ, ಹಾಗೆ ಹೆಬ್ಬೆರಳಿಂದ ಅಪ್ಪರ್ ಮೌತನ್ನು ತಿಕ್ಕಿ. ಯಾಕೆಂದರೆ ಯೋಗಾಸನ, ವಾಕಿಂಗು, ಪ್ರಾಣಾಯಾಮ ಅವೆಲ್ಲ ದೇಹಕ್ಕೆ ಲಾಭ ಸಿಗುತ್ತೆ. ಹೊಸಡಿಗೆ ಯಾವ ಯೋಗ? ಚೆನ್ನಾಗಿ ಹೊಸಡನ್ನು ತಿಕ್ಕೋದೆ ಹೊಸಡಿಗೆ ಯೋಗ. ಅದ್ರ ಜೊತೆಯಲ್ಲಿ 3 ಬೆರಳಿಂದ ನಾಲಿಗೆಯನ್ನು ತಿಕ್ಕೋದ್ರಿಂದ ನಾಲಿಗೆಯಲ್ಲಿರ್ತಕ್ಕಂಥ ಜೀವಕೋಶಗಳು ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಅದರಿಂದ ಅದ್ಭುತವಾದ ಲಾಭ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ದೃಷ್ಟಿದೋಷ ಹೆಚ್ಚಾಗ್ತಾ ಇದೆ. ಆ ದೃಷ್ಟಿದೋಷ ಬರ್ದಂಗಿರಬೇಕು ಅಂದರೆ ಹೆಬ್ಬೆರಳಲ್ಲಿ ಹಲ್ಲು ಪುಡಿಯನ್ನು ತಗೊಂಡು ಅಪ್ಪರ್ ಮೌತನ್ನು ಚೆನ್ನಾಗಿ ರಬ್ ಮಾಡ್ತೀರಿ. ಈ ರೀತಿ ರಬ್ ಮಾಡೋದ್ರಿಂದ ನಿಧಾನವಾಗಿ ದೃಷ್ಟಿದೋಷ ಕಮ್ಮಿ ಆಗ್ತಾ ಹೋಗುತ್ತೆ. ಕಾರಣ ದೃಷ್ಟಿಗೆ ಸಂಬಂಧಪಟ್ಟಂಥ ನರಕೇಂದ್ರಗಳು ಅಪ್ಪರ್ ಮೌತಲ್ಲಿರುತ್ತೆ ಆದ್ಮೇಲೆ. ಹಾಗಾಗಿ ಪ್ರತಿಯೊಬ್ಬ ಶಿಬಿರಾರ್ಥಿಗೂ ಶಿಬಿರಕ್ಕೆ ಬರ್ತಿದ್ದ ಹಾಗೆ ಹಲ್ಲು ಪುಡಿಗೆ ನಾವು ಶಿಫ್ಟ್ ಮಾಡಿಸ್ತೀವಿ. ಸಾವಿರಾರು ಜನ ಶಿಬಿರಾರ್ಥಿಗಳು ಹಲ್ಲು ಪುಡಿಯನ್ನು ಬಳಸ್ತಾ ಬಳಸ್ತಾ ಅವ್ರ ಕಾಯಿಲೆಗಳಿಂದ ಹೊರಗೆ ಬಂದು ಅನೇಕ ಶಿಬಿರಾರ್ಥಿಗಳು ನಿಮಗೆ ಕೇಳಿದಾಗ ಹೇಳ್ತಾರೆ, ಬಾಯಿ ದುರ್ಗಂಧ ಬರ್ತಾ ಇತ್ತು, ಇವತ್ತು ಬಾಯಿ ವಾಸನೆ ಬರ್ತಾ ಇಲ್ಲ, ಜೊತೆಯಲ್ಲಿ ಬಾಯಲ್ಲಿ ನನಗೇನು ರುಚಿನೇ ಸಿಗ್ತಾ ಇರಲಿಲ್ಲ ಆಹಾರ ತಿನ್ನಬೇಕಾದ್ರೆ, ಇವತ್ತು ಟೇಸ್ಟ್ ಬಡ್ಸ್ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ, ಜೊತೆಗೆ ಸಲೈವ ಚೆನ್ನಾಗಿ ಉತ್ಪತ್ತಿ ಆಗ್ತಾ ಇದೆ, ಥೈರಾಯ್ಡಿಂದ ನಾನು ಹೊರಗೆ ಬಂದಿದ್ದೀನಿ, ಜೊತೆಗೆ ಗ್ಯಾಸ್ಟ್ರೈಟಿಸ್ ಆಸಿಡಿಟಿಯಿಂದ ಹೊರಗೆ ಬಂದಿದ್ದೀನಿ. ಹೀಗೆ ಅನೇಕ ರೀತಿಯ ಲಾಭಗಳನ್ನು ತಿಳಿಸ್ತಾರೆ. ಅಷ್ಟೇ ಯಾಕೆ ಆದ್ಮೇಲೆ ಹಲ್ಲು ತಿಕ್ಕಿದಾಗ ಬ್ಲೀಡಿಂಗ್ ಆಗ್ತಾ ಇರ್ತಾ, ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಅದು ಸಾಲದಕ್ಕೆ ಹಲುಗಾಡುವಂಥ ಹಲ್ಲು ಕೂಡ ಗಟ್ಟಿ ಆಗುತ್ತೆ. ಮಾಡಬೇಕಾಗಿರೋದು ಒಂದೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಹಲ್ಲು ಪುಡಿ ತೊಗೊಳ್ತೀರಾ, ಬ್ರಷಲ್ಲಿ ಹಲ್ಲು ಪುಡಿ ಹಾಕ್ಕೊಳ್ತೀರಾ, ಚೆನ್ನಾಗಿ ತಿಕ್ತೀರಾ, ಕ್ಲೀನ್ ಮಾಡ್ತೀರಾ, ಗಾರ್ಗಲ್ ಮಾಡಿ ಸ್ಪಿಟ್ ಮಾಡ್ತೀರಾ. 2ನೇ ರೌಂಡಲ್ಲಿ ಬೆರಳಲ್ಲಿ ಹಲ್ಲು ಪುಡಿ ತೊಗೊಂಡು ಚೆನ್ನಾಗಿ ಹೊಸಡಿನ ಹೊರಭಾಗ ಒಳಭಾಗ ತಿಕ್ತೀರಾ. ಹಾಗೆ 3 ಬೆರಳಲ್ಲಿ ನಾಲಿಗೆಯನ್ನು ತಿಕ್ತೀರಾ. ಹಾಗೆ ಹೆಬ್ಬೆರಳಲ್ಲಿ ಅಪ್ಪರ್ ಮೌತನ್ನು ಚೆನ್ನಾಗಿ ರಬ್ ಮಾಡ್ತೀರಾ. ರಬ್ ಮಾಡಿ 3 to 5 ಮಿನಿಟ್ಸ್ ಈ ಹಲ್ಲು ಪುಡಿ ಬಾಯಲ್ಲಿರೋ ಹಾಗೆ ನೋಡ್ಕೊಳ್ಳಿ. 3 ರಿಂದ 5 ನಿಮಿಷ ಆದ ನಂತರ ಗಾರ್ಗಲ್ ಮಾಡಿ ಸ್ಪಿಟ್ ಮಾಡಿ. ಈ ರೀತಿ ನೀವು ಹಲ್ಲು ಪುಡಿಯನ್ನು ಜೀವನ ಪರ್ಯಂತ ಬಳಸಿದ್ದೆ ಆದರೆ ಇಷ್ಟು ದುಷ್ಪರಿಣಾಮಗಳು ಜೀವನ ಪರ್ಯಂತ ನಿಮಗೆ ಬರೋದಿಲ್ಲ. ಇದೆಲ್ಲದರ ಜೊತೆಲಿ ನಿರ್ದಿಷ್ಟವಾದಂಥ ಯೋಗಾಸನ, ಪ್ರಾಣಾಯಾಮ, ಕಷಾಯಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಎಲ್ಲ ಕಾಯಿಲೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಬಳಸಿದಂಥ ನೂರಾರು ಜನ ಶಿಬಿರಾರ್ಥಿಗಳು ಅನೇಕ ವರ್ಷದಿಂದ ಹೇಳ್ತಾ ಇದ್ರು, ಗುರುಗಳೇ ಈ ಹಲ್ಲು ಪುಡಿ ನಮಗೆ ಹೇಗೆ ಕೊಡ್ತೀರೋ ಹಾಗೆ ಎಲ್ಲ ಸಾರ್ವಜನಿಕರಿಗೆ ಈ ಹಲ್ಲು ಪುಡಿ ಸಿಗೋ ಹಾಗೆ ವ್ಯವಸ್ಥೆ ಮಾಡಿದರೆ ಸಾರ್ವಜನಿಕರು ಕೂಡ ಈ ಎಲ್ಲ ಸಮಸ್ಯೆಗಳಿಗೆ ಒಳಗಾಗದಂಗೆ ಅವರನ್ನು ಅವರು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇದ್ರ ಬಗ್ಗೆ ಅರಿವು ಬರುತ್ತೆ. ಹಾಗಾಗಿ ಒಂದು ವಿಡಿಯೋ ಮಾಡಿಕೊಡಿ, ರಾಜ್ಯಾದ್ಯಂತ ಈ ಹಲ್ಲು ಪುಡಿ ಸಿಗೋ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕಳೆದ 4-5 ವರ್ಷದಿಂದ ಹೇಳ್ತಾ ಇದ್ರು. ಆ ಪ್ರಯುಕ್ತ ನಾವು ಈ ಹಲ್ಲು ಪುಡಿಯನ್ನು ಇವತ್ತಿಂದ ಎಲ್ಲ ಶಿಬಿರಾರ್ಥಿಗಳಿಗೆ ಸಿಗೋದಷ್ಟೇ ಅಲ್ಲ, ಎಲ್ಲ ಸಾರ್ವಜನಿಕರಿಗೂ ಸಿಗೋ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಆದ್ಮೇಲೆ ಈ ಎಲ್ಲ ದುಷ್ಪರಿಣಾಮದಿಂದ ಹೊರಗೆ ಬರಬೇಕು ಅಂದರೆ ಇವತ್ತೇ ನೀವು ಹಲ್ಲು ಪುಡಿಯನ್ನು ಬಳಸೋದನ್ನು ಪ್ರಾರಂಭ ಮಾಡಿ. ಜೊತೆಯಲ್ಲಿ ನಿಮ್ಮ ಕುಟುಂಬದವರಿಗೆ ಆ ತಿಳುವಳಿಕೆಯನ್ನು ಕೊಡಿ, ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಆತ್ಮೀಯರಿಗೆ ತಿಳಿಸಿ. ಹಾಗೆ ಯಾರಾದರೂ ಆರ್ಗ್ಯಾನಿಕ್ ಶಾಪ್ಸ್ ಇಟ್ಕೊಂಡಿದ್ರೆ ಅಥವಾ ದಿನಸಿ ಅಂಗಡಿ ಇಟ್ಕೊಂಡಿದ್ರೆ ಹಲ್ಲು ಪುಡಿಯನ್ನು ನೀವು ತಗೊಂಡು ಹೋಗಿ ನಿಮ್ಮ ಎಲ್ಲ ಕಸ್ಟಮರ್ಸಿಗೆ ಕೊಡೋದ್ರ ಮುಖಾಂತರ ಪ್ರತಿದಿನ ಬೆಳಿಗ್ಗೆ ಏಳ್ತಿದ್ದ ಹಾಗೆ ಬಾಯಿಗೆ ಹಾಕ್ಕೊಳ್ತಕ್ಕಂಥ ಅನೇಕ ರಾಸಾಯನಿಕಗಳನ್ನು ಬಿಡಿಸಿ ಸಹಜವಾಗಿ ನಮ್ಮ ಬಾಯನ್ನು ಸ್ವಚ್ಛ ಮಾಡ್ಕೊಳ್ತಕ್ಕಂಥ ವಿಧಾನವನ್ನು ಎಲ್ಲರಿಗೂ ತಿಳಿಸೋದ್ರ ಮುಖಾಂತರ ಆರೋಗ್ಯಯುತ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆಲ್ಲ ಹಲ್ಲು ಪುಡಿ ಅವಶ್ಯಕತೆ ಇದೋ ಅವರೆಲ್ಲರೂ 7624888883 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 7624888883 ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಮನೆಗೆ ಹಲ್ಲು ಪುಡಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಯಲ್ಲಿ ಹೋಲ್ಸೇಲ್ ಆಗಿ ಹಲ್ಲು ಪುಡಿಯನ್ನು ತಗೊಂಡು ನಿಮ್ಮ ಅಂಗಡಿಯಲ್ಲಿ ಅಥವಾ ನಿಮ್ಮ ಆರ್ಗ್ಯಾನಿಕ್ ಶಾಪಲ್ಲಿ ಇದನ್ನು ಇಟ್ಕೊಂಡು ಸಾವಿರಾರು ಜನಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡೋದಾದರೆ ನೀವು ಕೂಡ ಇದೇ ನಂಬರಿಗೆ ಕರೆ ಮಾಡಿದರೆ ನಿಮಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಸಣ್ಣ ಸಣ್ಣ ಬದಲಾವಣೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನು ಸುಂದರವಾಗಿ ಇಟ್ಕೊಳ್ಳೋಣ. ನಾವೆಲ್ಲರೂ ಇವತ್ತೇ ಟೂತ್ ಪೇಸ್ಟ್ ಅನ್ನು ಬಳಸೋದನ್ನು ಬಿಡೋಣ. ಹಾಗೆ ಹಲ್ಲು ಪುಡಿಗೆ ಶಿಫ್ಟ್ ಆಗೋದ್ರ ಮುಖಾಂತರ ನಾವು ಬದಲಾಗೋಣ,
ನಮ್ಮವ್ರನ್ನು ಬದಲಾಯಿಸೋಣ ಆದ್ಮೇಲೆ. ನಾನು ನಿಮ್ಮ ಅನಂತ್ ಜಿ, ಯೋಗ ವಿಸ್ಮಯದಿಂದ ಧನ್ಯವಾದ.